ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅಲಸಂದೆ ಬೀಜವನ್ನು ಹಾಕ್ತಾ ಇದ್ದೇನೆ. ಈ ಬೀಜ ತಂದು ಒಂದರಿಂದ 3 ತಿಂಗಳು ಆಗಿರ್ಬೋದು. ತಂದ ನಂತರ ನಾವು ಹೊರಗಡೆ ಇಡಬಾರ್ದು. ಬೀಜವನ್ನು ತಂದ ನಂತರ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ನೀವು 1 ವರ್ಷ ಅಲ್ಲ 2 ವರ್ಷ ಬಿಟ್ಟು ಹಾಕಿದರೂ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗ್ತದೆ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಮಾಯಿಶ್ಚರೈಸರ್ ಅಂಶ ಇರೋದ್ರಿಂದ ಗಿಡ ಬೇಗನೆ ಗ್ರೋ ಆಗ್ತದೆ. ಬೀಜಗಳು ಹಾಳಾಗೋದಿಲ್ಲ. ನಾವು ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು, ಆದರೆ ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಯಾವ ರೀತಿ ಹಾಕೋದು, ಹೇಗೆ ಪಾಟನ್ನೆಲ್ಲ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿಡಿಯೋವನ್ನು ಹೇಳ್ತೇನೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪಾಟ್ನಲ್ಲಿಯೂ ಹಾಕ್ಬೋದು, ಅಥವಾ ಪಾಟ್ ಇಲ್ಲ ಅಂತ ಹೇಳಿದರೆ ಗ್ರೋ ಬ್ಯಾಗ್ನಲ್ಲಿಯೂ ಹಾಕ್ಬೋದು. ಗ್ರೋ ಬ್ಯಾಗ್ನಲ್ಲಿಯೂ ಆದರೂ ಕೂಡ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ. ಈ ಥರ ಪಾಟಲ್ಲಿ ಹಾಕಿ ಬೆಳೆಸಿದರೆ ನಮ್ಮ ಮನೆಯ ಖರ್ಚಿಗೆ ತುಂಬ ಸುಲಭವಾಗಿ ಗಿಡಗಳನ್ನು ನಾವೇ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಫ್ರೆಶ್ ಆದಂಥ ತರಕಾರಿಗಳನ್ನೇ ತಿನ್ಬೋದು. ಇದಕ್ಕೆ ತುಂಬ ಜಾಗ ಬೇಕು ಅಂತ ಇಲ್ಲ. ಸ್ವಲ್ಪ ಜಾಗದಲ್ಲಿ ಪಾಟೆಲ್ಲ ಇಡಲಿಕ್ಕೆ ತುಂಬ ಜಾಗ ಬೇಕಂತಿಲ್ಲ. ಸ್ವಲ್ಪ ಜಾಗದಲ್ಲೇ ಈ ಪಾಟ್ಗಳನ್ನೆಲ್ಲ ಇಡ್ಬೋದು. ಇವಾಗ ನಾನು ಇಲ್ಲಿ ಅಲಸಂದೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ ಪಾಟ್ ಇದೆ. ನನ್ನಲ್ಲಿ ತುಂಬ ವೇಸ್ಟ್ ಪಾಟ್ಗಳಿತ್ತು. ನಾನು ಅದಕ್ಕೆ ಪಾಟಲ್ಲೇ ಹಾಕಿದ್ದೆ. ಸ್ವಲ್ಪ ಮಣ್ಣು ಹಾಕಿದ್ದೇನೆ. ಕೆಳಗಡೆ ಡ್ರೈನೇಜ್ ಹೋಲ್ ಇದೆ, ಅಲ್ಲಿ ಸ್ವಲ್ಪ ಕಲ್ಲುಗಳನ್ನು ತುಂಬಿಸಿಟ್ಟಿದ್ದೆ. ಇಲ್ಲಿ ನೋಡಿ ಅಲಸಂದೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ನಾನು ಬೇಕಾದ ಬೀಜಗಳನ್ನು ಹಾಕ್ಬೋದು, ಅಲಸಂದೆ ಬೀಜ ಅಂತಲ್ಲ. ಆದರೆ ಅಲಸಂದೆ ಬೀಜ ಹಾಕಿದರೆ ತುಂಬ ಆಗ್ತದೆ. ಅದು 4-5 ಗಿಡ ಇದ್ರೆ ಉಂಟಲ್ವ, ಮನೆಯ ಖರ್ಚಿಗೆ ಬೇಕಾದಷ್ಟು ಅಲಸಂದೆ ಆಗ್ತದೆ. ಹಾಗಾಗಿ ನಾನಿಲ್ಲಿ ಆಯ್ಕೆ ಮಾಡಿರುವಂಥದ್ದು ಅಲಸಂದೆ ಬೀಜವನ್ನು. ಇನ್ನು ಮಳೆ ಆದ್ದರಿಂದ ನಮಗೆ ಕೆಲವೊಂದು ತರಕಾರಿಗಳನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮಳೆ ಬರೋದಕ್ಕಿಂತ ಮುಂಚೆ ಈ ಅಲಸಂದೆ ಬೀಜವನ್ನೆಲ್ಲ ಹಾಕಿದ್ದೇನೆ. ಸ್ವಲ್ಪ ಮಣ್ಣು ಹಾಕಿದ ನಂತರ ವೇಸ್ಟ್ ತರಗೆಲೆ ಎಲ್ಲ ಇರ್ತದೆ, ಅದನ್ನು ಹಾಕ್ತಾ ಇದ್ದೇನೆ. ತರಗೆಲೆ ಒಳ್ಳೆಯದು ಗಿಡಗಳಿಗೆ, ಇದು ಅಲ್ಲಿ ಕೊಳಿತದೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಗ್ರೋ ಆಗಲಿಕ್ಕೆ ಈ ತರಗೆಲೆ ತುಂಬ ಸಹಾಯಕಾರಿಯಾಗ್ತದೆ. ಮತ್ತು ನೋಡಿ ಕಿಚನ್ ವೇಸ್ಟ್ ಎಲ್ಲವನ್ನು ನಾನು ಸಂಗ್ರಹಿಸಿಟ್ಕೊಂಡಿದ್ದೇನೆ. ಅದನ್ನೆಲ್ಲ ಈ ಪಾಟ್ಗೆ ಹಾಕ್ತಾ ಇದ್ದೇನೆ. ಇದನ್ನಿಲ್ಲದೆ ಸುಮ್ಮನೆ ಬಿಸಾಡಬೇಕಿತ್ತು. ಇದು ಕೂಡ ಅಲ್ಲೇ ಕೊಳೆತು ಒಳ್ಳೆಯ ಗೊಬ್ಬರ ಆಗ್ತದೆ ಅಂತ ಹೇಳಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ನಾನು ಸ್ವಲ್ಪ ಬೂದಿಯನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಕೈಯ 1 ಮುಷ್ಟಿ ತಗೊಂಡ್ರೂ ಸಾಕು, ತುಂಬ ಬೂದಿ ಹಾಕಲಿಕ್ಕೆ ಹೋಗಬೇಡಿ. ಬೂದಿ ಹಾಕೋದ್ರಿಂದ ಉಂಟಲ್ವ, ಆ ಬೀಜಗಳಿಗೆ ಬರುವಂಥ ಕ್ರಿಮಿಕೀಟಗಳೆಲ್ಲ ಸತ್ತೋಗ್ತದೆ. ಈ ಬೂದಿಯಲ್ಲಿ ಅಷ್ಟು ಪವರ್ ಇದೆ. ಬೂದಿ ಹಾಕಿದ ನಂತರ ಗಿಡಗಳಿಗೆ ಸರಿಯಾದ ನೀರನ್ನು ಕೊಡಬೇಕು. ಸರಿಯಾಗಿ ನೀರು ಕೊಡದಿದ್ದರೆ ಗಿಡ ಸಾಯ್ತದೆ. ಅನಂತರ ಈ ಬೂದಿ ಹಾಕಿದ ನಂತರ ಮತ್ತೆ ಮಣ್ಣನ್ನು ಹಾಕ್ತಾ ಇದ್ದೇನೆ. ಬೂದಿ ಹಾಕೋದ್ರಿಂದ ಗಿಡದಲ್ಲಿ ರೋಗ ಬಾಧೆಗಳು ಕಮ್ಮಿ ಆಗ್ತದೆ. ಹಾಗೆ ಇರುವೆಗಳ ಕಾಟ ಕೂಡ ಕಮ್ಮಿ ಆಗ್ತದೆ. ಇಲ್ಲದ್ರೆ ನಾವು ಬೀಜ ಎಲ್ಲ ಹಾಕಿದ ನಂತರ ಇರುವೆಗಳು ಬಂದು ಅದನ್ನು ತಿಂತದೆ. ಬೂದಿ ಮತ್ತು ಮಣ್ಣು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಅದು ಕೂರಬೇಕು ಅಲ್ಲಿ. ಕೆಲವೊಂದು ಸಲ ನಾವು ಹಾಕಿದಂಥ ಬೂದಿ ಮತ್ತು ಮಣ್ಣು ಸರಿಯಾಗಿ ಮಿಕ್ಸ್ ಆಗದಿದ್ದರೆ ಬೀಜಗಳು ಕೂಡ ಸರಿಯಾಗಿ ಮೊಳಕೆ ಬರೋದಿಲ್ಲ. ಇವಾಗ ನಾನು ಬೂದಿ ಹಾಕಿದ್ರಿಂದ ಸ್ವಲ್ಪ ನೀರನ್ನು ಕೂಡ ಹಾಕ್ತೇನೆ. ನೀರು ಹಾಕಲೇಬೇಕು, ಯಾಕೆಂದರೆ ನಾವು ತರಗೆಲೆ ಹಾಕಿದ್ರಿಂದ ಅದೆಲ್ಲ ಕೊಳ್ತೋಗಬೇಕು. ಆಗ ಮಾತ್ರ ಗಿಡಗಳಿಗೆ ಒಂದು ಒಳ್ಳೆಯ ಗೊಬ್ಬರವಾಗಿ ಅದು ಪರಿಣಮಿಸುವಂಥದ್ದು. ಇಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಳ್ಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಹೋಲ್ ಮಾಡಿಕೊಳ್ಬೇಕು. ಜಾಸ್ತಿ ಹೋಲ್ ಮಾಡಿದರೆ ಗಿಡಗಳು ಸರಿಯಾಗಿ ಬೆಳವಣಿಗೆಯನ್ನು ಹೊಂದೋದಿಲ್ಲ. ಸ್ವಲ್ಪ ಮಾತ್ರ ಹೋಲ್ ಮಾಡಿಕೊಂಡು ಇದಕ್ಕೆ ನಾವು ಬೀಜವನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ನಾನು 1 ಅಲಸಂದೆ ಬೀಜವನ್ನು ಹಾಕ್ತಾ ಇದ್ದೇನೆ. ನಾವು ಪಾಟಲ್ಲಿ ಗ್ರೋ ಬ್ಯಾಗಲ್ಲೆಲ್ಲ ನೆಡುವಾಗ ಒಂದೇ ಹಾಕ್ಕೊಳ್ಬೇಕು, ತುಂಬ ಹಾಕ್ಕೊಳ್ಬಾರ್ದು. ಅದು ಮತ್ತೆ ಬೆಳವಣಿಗೆ ಹೊಂದಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೂ ಬಿಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಒಂದೊಂದು ಪಾಟ್ನಲ್ಲಿ ಒಂದೊಂದೇ ಬೀಜವನ್ನು ಹಾಕಿಕೊಳ್ಬೇಕು. ಇನ್ನು ಇದು 2-3 ದಿವಸದ ನಂತರ ಗಿಡಗಳು ಅಲ್ಲಿಯೇ ಮೊಳಕೆ ಬರ್ತದೆ. ಅಥವಾ ಇದನ್ನು ನೀರಲ್ಲಿ ನೆನೆಸಿಟ್ಟು ಮೊಳಕೆ ಬಂದ ನಂತರ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಬಾಳೆ ಗಿಡದ ನಾರನ್ನು ಕೂಡ ಇಡ್ತೇನೆ. ಇದು ಯಾಕೆಂದರೆ ಇವಾಗ ಬೇಸಿಗೆ ಆದ್ರಿಂದ ಇದರಲ್ಲಿ ಹೆಚ್ಚಿನ ನೀರಿನ ಅಂಶ ಇರ್ತದೆ. ನಾವು ಒಮ್ಮೆ ಗಿಡಗಳಿಗೆ ನೀರು ಹಾಕಿದರೂ ಕೂಡ ಉಂಟಲ್ವ, ಇದರಲ್ಲಿ ನೀರಿನ ಅಂಶ ಅಧಿಕವಾಗಿರೋದ್ರಿಂದ ಗಿಡಗಳಿಗೆ ಬೇಕಾದಂಥ ನೀರನ್ನು ಇದೇ ಒದಗಿಸ್ತದೆ. ಮಳೆಗಾಲಕ್ಕೆ ನಾವು ಬೀಜವನ್ನು ಹಾಕ್ಕೊಳ್ಬಾರ್ದು. ಅಂದರೆ ಮಳೆ ಜಾಸ್ತಿ ಬರುವಾಗ ನಾವು ಬೀಜವನ್ನು ಹಾಕ್ಕೊಂಡ್ರೆ ಬೀಜ ಅಲ್ಲೇ ಸತ್ತೋಗ್ತದೆ. ನೀರು ಜಾಸ್ತಿ ಆದರೂ ಕೂಡ ಗಿಡ ಸತ್ತೋಗ್ತದೆ. ಮಳೆ ಬರುವುದಕ್ಕಿಂತ ಒಂದು 20-25 ಡೇಸ್ ಮುಂಚೆ ಹಾಕ್ಕೊಳ್ಬೇಕು. ಇಲ್ಲಾದರೆ ಮಳೆ ಎಲ್ಲ ನಿಂತು ಹೋದ ಮೇಲೆ, ಅಂದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬೀಜ ಹಾಕ್ಕೊಳ್ಬೇಕು. ನನ್ನಲ್ಲಿ ನೋಡಿ ತುಂಬ ವೆರೈಟಿ ಬೀಜಗಳಿವೆ. ಹೀರೆಕಾಯಿ ಬೀಜ ಇದೆ, ಇದನ್ನು ಇವಾಗ ಹಾಕ್ತಾ ಇಲ್ಲ, ಮಳೆಯೆಲ್ಲ ಇನ್ನು ಕಡಿಮೆ ಆಗಬೇಕು. ಆಗಸ್ಟ್ ಸೆಪ್ಟೆಂಬರಲ್ಲಿ ಹೀರೆಕಾಯಿ ಬೀಜ ಹಾಕಬೇಕು. ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಏನೂ ಆಗೋದಿಲ್ಲ, ಬೀಜಗಳು ತುಂಬ ಚೆನ್ನಾಗಿ ಮೊಳಕೆ ಹೊಡೀತದೆ.
ಹಾಗೆ ನನಗೆ ಬೇಕಾದಂಥ ತರಕಾರಿಯನ್ನು ನಾನು ಮನೆಯಲ್ಲೇ ಬೆಳೆಸ್ಕೊಳ್ತೇನೆ, ನಮ್ಮ ಮನೆಯ ಖರ್ಚಿಗೆ ಆಗುತ್ತೆ ಅಂತೇಳಿ. ಹೊರಗಡೆಯಿಂದ ತರೋದು ತುಂಬ ಕಡಿಮೆ. ನಮಗೆ ಎಷ್ಟು ಜಾಗ ಇದೆ ನೋಡಿ, ಅಷ್ಟರಲ್ಲಿ ಮಾತ್ರ ನಾನು ಬೆಳೀತಾ ಇದ್ದೇನೆ. ಇವಾಗ ನನ್ನ ಹತ್ರ ಒಂದು ಸುಮಾರು 5 ಅಲಸಂಡೆ ಗಿಡ ಉಂಟು. ಇವಾಗ ಸದ್ಯದ ಆಗ್ತಾ ಉಂಟು ಕೆಲವುದರಲ್ಲಿ. ನಮಗೆ ಯಾವಾಗ ಬೇಕಾದರೂ ಅದರ ಪಲ್ಯ ಮಾಡಿಕೊಂಡು ತಿನ್ಬೋದು. ಹಾಗೆ ತರಕಾರಿ ಕೂಡ ಫ್ರೆಶ್ ಆಗಿರ್ತದೆ, ನಮಗೆ ಯಾವಾಗ ಬೇಕಾದರೂ ಅದನ್ನು ಕೊಯ್ದು ತರಬಹುದು. ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಸ್ವಲ್ಪನಾದರೂ ಜಾಗ ಇದ್ದರೆ ಈ ಥರ ಬೀಜವನ್ನು ಹಾಕಿ ಗಿಡ ಮಾಡಿಕೊಳ್ಳಿ. ಏನೂ ಇಲ್ಲದಿದ್ದರೂ ನಮ್ಮ ಮನೆಯ ಖರ್ಚಿಗಾದರೂ ಆಗುತ್ತೆ, ಹೊರಗಡೆಯಿಂದ ತರೋದು ತಪ್ಪುತ್ತೆ. ತುಂಬ ಕೀಟನಾಶಕಗಳನ್ನೆಲ್ಲ ಸಿಂಪಡಿಸಿ ತರಕಾರಿಗಳನ್ನು ಬೆಳೆಸ್ತಾರೆ. ಇದರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗುವಂಥದ್ದು. ಈ ಥರ ಪಾಟ್ ಅಥವಾ ಗ್ರೋ ಬ್ಯಾಗ್ ಸಿಕ್ಕಿದರೆ ಅದರಲ್ಲಿ ಒಂದು 5-6 ಬೀಜಗಳನ್ನಾದರೂ ಹಾಕಿದರೂ ಕೂಡ ನಮ್ಮ ಮನೆಯ ಖರ್ಚಿಗೆ ಸುಲಭವಾಗಿ ತರಕಾರಿಗಳನ್ನು ಬೆಳೆಸಬಹುದು. ಹೆಚ್ಚಿನ ಗೊಬ್ಬರ ಕೊಡಬೇಕಂತ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಏನು ತಿಂತೇವೆ ನೋಡಿ, ಆ ವೇಸ್ಟನ್ನೇ ಗಿಡಗಳಿಗೆ ಕೊಟ್ಟರೂ ಕೂಡ ಗಿಡ ಚೆನ್ನಾಗಿ ಬೆಳೆಯುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತುಂಬ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ಗಾರ್ಡನಿಂಗ್ ವಿಡಿಯೋದ ಜೊತೆ ನಿಮ್ಮ ಜೊತೆ ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.